ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಯಾರಿಗೆ ಸಮಸ್ಯೆ ಇಲ್ಲ ಹೇಳಿ? ಯಾರಿಗೆಲ್ಲ ಸಮಸ್ಯೆಗಳು? ಎಲ್ಲರಿಗೂ ಅದಾವ. ಸುಮ್ಮನೆ ಕೂತೇವಿ ಅಷ್ಟೆ. ಎಲ್ಲ ಇದ್ದರೂ ಸಹಿತ ತಣ್ಣಗೆ ನಕ್ಕೋತು ಕೂಡ್ತೇವಲ್ಲ, ಇದ ಹೊಳಾಗಿ ಈಸ್ದಂಗೆ, ಆರಾಮಾಗಿ ಈಸ್ದಂಗೆ. ಅದಕ್ಕೆ ಪಂಚಶಿಖಾ ಮುನಿ ಹೇಳ್ದ, ಇದು ಮೊದಲನೇ ತತ್ವ, ಇದು ತಿಳ್ಕೋ ಅಂದ. ಇದು ಇರೋದೇ ನಿನ್ನ ಹತ್ತಿರ ಜನ ಬರೋದೇ, ಬೇಡಿಕೆ ಇಡೋರೆ, ಮತ್ತೆ ನೀನು ಕೊಡೋದೇ. ಬೇಡಿಕೆಗಳು ಕಡಿಮೆ ಆಗೋದಿಲ್ಲ, ಕೊಡೋದು ನಿಲ್ಲೋದಿಲ್ಲ. ಇದು ಜೀವನ. ಆ ಬಳಿಕ ಎರಡನೇದ್ದು ಜೀವನ ಅಂದರೆ ಹೇಗದ ಅಂದರೆ ಧರ್ಮಶಾಲೆಯೊಳಗೆ ಇದ್ದಂಗೆ. ಪಂಚಶಿಖಾ ಮುನಿಗಳ 3 ತತ್ವಗಳಿವೆ. ಎರಡನೇದ್ದು ಧರ್ಮಶಾಲೆಯೊಳಗೆ. ಧರ್ಮಶಾಲಾ ಅಂದರೆ ಯಾರ್ದೂ ಅಲ್ಲದು, ಯಾರ್ದೂ ಅಲ್ಲ. ಅಂಥ ಧರ್ಮಶಾಲೆಯೊಳಗೆ ಯಾತ್ರಿಕರು ಬರ್ತಾರೆ. ಅವರು ಎಲ್ಲವರ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಆ ಧರ್ಮಶಾಲೆಗೆ ಬರ್ತಾರೆ, ಅಲ್ಲಿ ವಸತಿ ಮಾಡ್ತಾರೆ. ವಸತಿ ಮಾಡಿದ ಅವರೆಲ್ಲರೂ ನೀವು ಯಾವ್ರವರು ಕೇಳ್ತಾರೆ. ಕೊನೆಗೆ ಎಷ್ಟು ಆತ್ಮೀಯರಾಗ್ತಾರಂದ್ರೆ ಅತೀ ಆತ್ಮೀಯರು. ನೀವು ನಮ್ಮವರು, ನಾವೆಲ್ಲ ಒಂದು ಅನ್ನೋ ಭಾವನಾ ಬರ್ತದೆ. ಮುಂಜಾನೆ ನೋಡಿದರೆ ತಮ್ಮದು ಯಾರಿಗೆ ಹೇಳಲಾರ್ದೆ ಹೋಗೇ ಬಿಟ್ಟಿರ್ತಾರೆ. ಯಾಕೆ? ಅವ್ರ ದಾರಿ ಬೇರೆ, ಇವ್ರ ದಾರಿ ಬೇರೆ, ಅವ್ರು ಹೋಗೋದು ಬೇರೆ. ಮಲ್ಗೊಳ್ಳುವರೆಗೆ ಭಾಳ ಮಸ್ತಾಗೆ ಮಾತಾಡ್ತಾರೆ. ಎಲ್ಲ ಇನ್ನೇನು ಖಾಯಂ ಇರ್ತೇವ ಅನ್ನುವಂಗೆ ಮಾತಾಡ್ತಾರೆ. ನಸುಕ ಆಯಿತು ಬಂತು ಅಂದರೆ ಯಾರ್ಯಾರೋ ಹೋಗಿರ್ತಾರೆ. ಹಂಗೆ ಇದು ಜೀವನ. ಎಲ್ಲಿಂದರೆ ಬರ್ತೇವಿ, ಇಲ್ಲಿ ವಾಸ ಮಾಡ್ತೇವಿ. ನಮ್ಮವರು ಅವರು ಇವರು ಅಂತ ಹೇಳ್ಕೋತೇವಿ. ಕೊನೆಗೆ ಹೋಗಾಗಿ ಯಾರಿಗೆ ಹೇಳಲಾರ್ದೆ ಹೋಗೇ ಬಿಡ್ತಾರೆ. ಪಂಚಶಿಖಾ ಮುನಿ ಎಷ್ಟು ಚಂದ ಮಾತು. ಯಾರಿಗೆ ಹೇಳ್ತೇವಿ? ಹೋಗುವಾಗ ಏನಿಲ್ಲ, ಹೋದ ಗಾಡಿಯೊಳಗೆ ಹೋದ, ಮೋಟ್ರ್ ಸೈಕಲ್ ಮ್ಯಾಗ ಹೋದ. ಅಲ್ಲ, ಬೆಂಗಳೂರಿಗೆಲ್ಲ ಹೇಳೋದು. ಯಾರಿಗೆ ಹೇಳಿ ಹೋಗೋದಿಲ್ಲ, ಸುಮ್ಮನೆ ಹೋಗೋದು. ಅದಕ್ಕೆ ಋಷಿ ಹೇಳ್ದ, ಇದು ಎರಡನೇ ತತ್ವ. ಧರ್ಮಶಾಲಾ ಇದ್ದಂಗೆ. ಈಗೆಲ್ಲ ತಾಯಿ ತಂದೆ ಮಕ್ಕಳು ಅವರು ಇವರು ಒಂದು ಕಡೆ ಕೂಡೇವಲ್ಲ, ಇದು ಧರ್ಮಶಾಲೆ. ಕೆಲವರು ಸಾವಕಾಶಿ ಬಂದಾರ, ಅವು ಮಕ್ಕಳಾಗ್ಯಾವ. ಇಲ್ಲ, ಇಬ್ಬರು ಬೇರೆ ಬೇರೆ ಕಡೆಯಿಂದ ಬಂದರು, ಅವರು ತಾಯಿ ತಂದೆ ಆದರು. ಅಲ್ಲಿಂದ ಏನು ಹಿಂದಿದ್ರಲ್ಲ, ಮೊದಲು ಬಂದು ವಾಸ ಮಾಡಿದ್ರಲ್ಲ, ಅವರು ಅಜ್ಜಿ, ಅವ್ರು ಇವ್ರಿಗೆ ಹೇಳಲಾರ್ದೆ ಒಂದು ದಿವಸ ಹೋಗಿಬಿಡ್ತಾರೆ. ಎಲ್ಲ ಹಿಂಗೆ ನಮ್ಮ ಪಾಳೆ ಬಂದಂಗೆ ಒಂದೊಂದಿಷ್ಟು ಹೋಗೋದು ಹೇಳೋದೆಲ್ಲೇ. ಇದು ಎರಡನೇದ್ದು ಧರ್ಮಶಾಲಾದ ಅಂತ ತಿಳ್ಕೋ. ಜೀವನ ಶಾಲೆಯಲ್ಲಿ ವಾಸ ಮಾಡ್ದಂಗೆ. ಮೂರನೇದ್ದು ಹೇಳ್ದ ಪಂಚಶಿಖಾ ಮುನಿ, ಮೇಘಗಳು ಬಂದಾವಲ್ಲ, ಅವು ಹಂಗೆ ಇರ್ತಾವೇನು? ತುಂಬ್ಯಾವ. ಮೇಘದಾಗ ನೀರು ತುಂಬ್ಯದ ಎಷ್ಟು? ಈ ಭೂಮಂಡಲವನ್ನೇ ಹಸಿ ಮಾಡುವಷ್ಟು, ನದಿಗಳೆಲ್ಲ ತುಂಬಿ ಹರಿಯುವಷ್ಟು ಅದ್ಭುತವಾದ ನೀರು ಅಲ್ಲದ. ಆದರೆ ಅವೆಲ್ಲ ಖಾಲಿ ಮಾಡಿ ಹೋಗ್ತಾವ, ಏನು ಉಳಿಯೋದಿಲ್ಲ. ಕೊನೆಗೆ ಮೇಘ ಮರೆಯಾಗಿಯೇ ಹೋಗ್ತದೆ, ಅದರಾಗಿರೋದೆಲ್ಲ ಸುರಿದು ಹೋಗ್ತದೆ. ಹಾಗೆ ನಮ್ಮ ಜೀವನದಾಗ ಏನೇನು ಗಳಿಸ್ತೇವಿ, ಏನೇನು ಪಡಿತೇವಿ, ಕೊನೆಗೆ ಎಲ್ಲ
ಅದು ಸರಿದು 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 ಹೋಗಿ ಖಾಲಿ. ಎಷ್ಟು ಮಜಾ ಅದ. ಇಲ್ಲೇನೀಗ ಪೆನ್ಷನ್ ಆಗ್ತದೆ ಅಂತ ಇಟ್ಕೊಳ್ಳಿ. ಆ ಬಳಿಕ ಖಾಲಿ ಹಾಕೋತ ಖಾಲಿ ಹಾಕೋತ ಖಾಲಿ ಹಾಕೋತ ಎಷ್ಟು ದಿವಸ ಇರ್ತದೆ. ಮೊದಲು ಹೇಳ್ತಿರ್ತ ನಾನು ಭಾರಿ ದೊಡ್ಡ ಆಫೀಸರ್, ಎಕ್ಸ್ ಆಫೀಸರ್ ಅಂತ ಹೇಳ್ತಿರ್ತಾನೆ, ಭಾರಿ ಎಕ್ಸ್ DC ಅಂತ ಹೇಳ್ತಾನಂತ ಇಟ್ಕೊಳ್ಳಿ. ಆದರೆ ಎಕ್ಸ್ ಅನ್ನೋದು ಎಷ್ಟು ದಿವಸ ಇರ್ತದೆ? ಎಷ್ಟು ದಿವಸ ಇರ್ತದೆ? ಮೊದಲು ಸ್ವಲ್ಪ ದಿವಸ ಹೇಳ್ತಾನೆ, ಮುಂದೆ ಸಾವಕಾಶ ಅದನ್ನು ಕಡಿಮೆ ಮಾಡಿಕೊಂಡು ಬರೀ ಅವ್ರ ಮನೆಯವ್ರು ಹೇಳ್ತಾರೆ ಎಟ್ಟತ್ತು ಹೇಳೋದು ಎಕ್ಸು ಇಲ್ಲದ. ಎಕ್ಸ್ ಅಂದ್ರೇನು? ನಾವು ಯು ಆರ್ ನಾಟ್ ಎ DC. ಈಗಿಲ್ಲ ಅಂತ ಅದರ ಅರ್ಥ ಇಲ್ಲದ ಯಾಕೆ ಹೇಳ್ಕೊ ತಿರುಗಾಡ್ತಿ ಅಂತ ಅವ್ರು. ಯಾಕೆ ಈಗ ಅನ್ನೋದಲ್ಲಿ ಎಕ್ಸ್ ಚೇರ್ಮನ್ ಅಂತೇವೆ. ಎಕ್ಸ್ ಅಂದ್ರೇನು? ಖಾಲಿ ಆಗ್ಯದಂತ ಹೋಗಿದಾನ, ಬಿಟ್ಟಾನ. ಅದನ್ನು ಹಾಕ್ಕೊಳ್ಳೋದ್ರಾಗ ಏನು ಅರ್ಥದ? ಆದರೆ ಹಾಕ್ಕೊಳ್ಳೋದ್ರಾಗ ಮಜಾ ಇರ್ತದೆ, ಅದು ಮಜಾ ಇರ್ತದೆ. ಇನ್ನು ಚೇರ್ಮನ್ ಅಂತ ಹಾಕೊಳ್ಳೋದ್ರಾಗ ಹುರುಪಿರೋದಿಲ್ಲ. ಎಕ್ಸ್ ಆದ ಬಳಿಕ ಹಾಕೋದ್ರಾಗ ಎಷ್ಟು ಮಜಾ ಇರ್ತದೆ ಹೇಳಿ. ಅವ್ರದ್ದು ಪರಿಚಯ ಸಭಾಕ್ ಮಾಡಿ ಕೊಡುವಾಗ ಅಕಸ್ಮಾತ್ ಮರ್ತರೆ ಚೀಟಿ ಕಳಿಸ್ತೇವೆ, ಎಕ್ಸ್ ಚೇರ್ಮನ್. There is no chair, but he is chairman. Now he is just a man. There is no chair. ಈಗ ಬರೇ ಮನುಷ್ಯ, ಕುರ್ಚಿಲ್ಲ. ಇದನ್ನು ಮೊದಲೇ ತಿಳ್ಕೊಂಡ್ರೆ ಆರಾಮಿರ್ತದೆ ಅಷ್ಟೇ, ಆರಾಮಿರ್ತದೆ. ಅದಕ್ಕೆ ಅವ್ರು ಹೇಳಿದರು, ಏನೇನು ತುಂಬಿರ್ತದೆ ಖಾಲಿ ಆಗ್ತದೆ. ಮೇಘಗಳು ತುಂಬಿರ್ತಾವ, ಖಾಲಿ ಆಗ್ತಾವ. ಮನೆಮಾರುಗಳು ತುಂಬಿರ್ತಾವ, ಖಾಲಿ ಆಗ್ತಾವ. ಎಲ್ಲರದು ನಮ್ಮ ಮೈಯಾಗ ಶಕ್ತಿ ತುಂಬಿರ್ತದೆ, ಮುಂದೆ ಒಂದು ದಿವಸ ಖಾಲಿ ಆಗ್ತದೆ. ಕಲಿತು ತಲೆಯೊಳಗೆ ಮೆದುಳಿನಲ್ಲಿ ಎಲ್ಲ ತುಂಬಿಕೊಂಡಿರ್ತದೆ. ಮುಂದೊಂದು ಕಾಲ ಬರ್ತದೆ, ವಾಟ್ ಈಸ್ ಮೈ ನೇಮ್ ಕೇಳ್ತಾನ, ನನ್ನ ಹೆಸರು ಏನು ಅಂತ. ಎಲ್ಲ ಹೋಗ್ಯದ. ಎಂಥ ಡಾಕ್ಟ್ರೇಟ್, 10 ಡಾಕ್ಟ್ರೇಟ್ ತಗೊಂಡ. ಈಗ ಅವನಿಗೆ ಕೇಳಿದ್ರೆ ಯಾವ ವಿಷಯದಾಗ ಡಾಕ್ಟ್ರೇಟ್ ಸಿಕ್ತು ನಿನಗೆ, ಅದೇ ಮರ್ತು ಹೋಗ್ಯದ. ಎದರಾಗ ಸಿಕ್ತನ್ನೋದೇ ಮರ್ತು ಹೋಗ್ಯದ, ಇನ್ಯಾವ ಡಾಕ್ಟ್ರೇಟ್ ಹೇಳಿ. ಅಂದರೆ ಏನು ತುಂಬುತ್ತದೆ ಕೊನೆಗೆ ಖಾಲಿ ಆಗ್ತದೆ. ಈ 3 ತತ್ವ ನೀ ಮರಿಬೇಡ ಜನದೇವ ಮಹಾರಾಜನೇ. ಇದು ಹೀಗೆ ಇರೋದು ಜಗತ್ತು, ಇದು ಹೀಗೆ ಇರೋದು. ಇದನ್ನು ಅರ್ಥ ಮಾಡಿಕೊಂಡು ನೀನು ಬದುಕದೇ ಆರಾಮಿರ್ತಿ. ಇದು ಹಿಂಗೆ ನಡೆಯೋದು. ಅವರು ಜನ ಬರುವುದ, ಬೇಡಿಕೆ ಇಡೋದೆ, ಎಷ್ಟು ಸಾಧ್ಯದ ಒಟ್ಟು ಕೊಡೋದು, ಇಲ್ಲಂದರೆ ಇಲ್ಲ, ಇಳಿ ಅಂದಾಗ ಇಳಿದು ಹೋಗೋದು. ಇಲ್ಲೇನು ಮಹಾರಾಜನೇ, ನೀನೇ ಎಲ್ಲ ಮಾಡಲಿಕ್ಕಾಗೋದಿಲ್ಲ. ನಿನಗೆ ಎಟ್ಟಾಗತ್ತೆ ಅಟ್ಟು ಮಾಡು, ಮತ್ತವೆಲ್ಲ ಹಂಗೆ ಇರ್ತಾವ. ನಿನ್ನ ಮಗ ಬರ್ತಾನೆ, ಅವ ಕುಂಡಿರ್ತಾನ, ಅವನು ಅಟ್ಟ ಮಾಡಾಮಿರ್ತಾನ. ಯಾರಿಂದಲೂ ಇದು ಆಗೋದಿಲ್ಲ. ತುಂಬಿದ ವಸ್ತು ಖಾಲಿ ಆಗ್ತದೆ, ತುಂಬಿದ ಮೇಘ ಮರೆಯಾಗ್ತದೆ. ಆದರೆ ಮೇಘ ತುಂಬಿದಾಗ ಅದಕ್ಕೆ ವೈಭವ ಇರ್ತದೆ. ಅದೇನು ನಾನು ಸೂರ್ಯನನ್ನೇ ಮರೆ ಮಾಡಿ ಬಿಡ್ತೇನೆ ಅನ್ನುವಷ್ಟು ಅದಕ್ಕೆ ಜೋರಾಗಿರ್ತದೆ. ಸೂರ್ಯ ಹೇಳ್ತಾನೆ, ನಿಮ್ಮಂಥವ್ರು ಭಾಳ ಜನ ಬಂದಾರ, ಭಾಳ ಜನ ಮೆಲ ಬರ್ತೀರಿ. ಆ ಬಳಿಕ ಖಾಲಿ ಮಾಡಿ ಖಾಲಿ ಆಗಿ ಎಲ್ಲ ಹರಿದು ಹೋಗಿ ಬಿಡ್ತದೆ. ನೀವು ಮರೆಯಾಗಿ ಹೋಗ್ತೀರಿ. ನಾ ಇಷ್ಟು ವರ್ಷ ನೋಡ್ಕೋತ ಅದೀನಿ ಅಂದ ಸೂರ್ಯ. ಇವ 3 ತತ್ವ ಚಲೋ ಇಲ್ಲ,
ಇದು ಪಂಚಶಿಖಾಮಣಿಯ 3 ತತ್ವಗಳು, ಜೀವನ ತತ್ವಗಳಿವು. ಅದಕ್ಕೆ ಆತ ಹೇಳ್ದ, ಋಷಿ ಇದು ರಾಜನಿಗೆ, ನೀನು ಚಿಂತೆ ಬಿಟ್ಟುಬಿಡು, ಇದನ್ನು ತಲೆಗೇನು ಹಾಕ್ಕೊಂಡಿದೆಯಲ್ಲ, ಇದನ್ನು ಸ್ವರ್ಗ ಮಾಡಬೇಕಂತ ಇದನ್ನು ತಲೆಯಾಗಿಂದ ತೆಗೆದು ಹಾಕು. ಸುಮ್ಮನೆ ಮಾಡ್ಕೋತಿರು, ಆದರೆ ಸ್ವಲ್ಪ ಆಗ್ತದೆ, ಆಗದಿದ್ದರೆ ಆಗೋದಿಲ್ಲ, ಕೊನೆಗೆ ಮಾತ್ರ ಇಲ್ಲ ಅಷ್ಟು. ಕೊನೆಗೆಲ್ಲ ಏನು ಭವ್ಯ ಬಿಲ್ಡಿಂಗ್ಗಳು ನಾವು ಕಟ್ಟಿದೇವಿ, ಹೋಗಿ ಬಿದ್ದಾವ, ಎಲ್ಲ ಹೋಗಿಬಿಟ್ಟು. ನಮ್ಮದರೆ ಎಷ್ಟು ದಿವಸ. ಅದಕ್ಕೆ ಈಗಿನ ಜನ ಭಾಳ ಶಾಣ್ಯಾರು, ಭಾಳ ಜಾಣರು. ಈಗ ಅಮೇರಿಕಾದಂಥ ಪಟ್ಟಣದಾಗ ಯಾರೇ ಬಿಲ್ಡಿಂಗ ಕಟ್ಟೋದು, ಯಾರೇ ಇರೋದು, ಅವ್ರು ಭಾಳ ಶಾಣ್ಯಾರು ಅದಾರ. ಬಾಡಿಗೆ ತೊಗೊಂಡು ಇದ್ದು ಬಿಡ್ತಾರೆ, ಮತ್ತು ಮುಂದಿನ ಸಲ ಮತ್ತೊಂದು ಊರಿಗೆ ಹೋಗ್ತಾರೆ, ಮಜಾದಾಗಿರ್ತಾರೆ, ಏನು ಚಿಂತೆ ಮಾಡೋದಿಲ್ಲ. ಕಟ್ಟಿದರೂ ಸಹಿತ ಬರಾಬರ ಮಾರಾಟ ಮಾಡಿ ಮತ್ತೊಂದು ಕಡೆ ಕಟ್ಕೋತಾರೆ. ನಮ್ದು ಹಂಗಲ್ಲ, ಒಮ್ಮೆ ಹಿಂಗೆ ಕಟ್ಟಬೇಕಲ್ಲ, 1000 ವರ್ಷ ಇರಬೇಕು. ಮುಂದಿನವರು ಬರ್ತಾರೆ, ಏನು ನಮ್ಮ ತಲೆಗೆ ತಾಪ್ ಮಾಡಿ ಹೋದರು, ಒಟ್ಟು ಬದಲು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಜನ ಏನು ಬಯಸ್ತಾರೆ, ಈಗ ನಾವು ಹೆಂಗೆ ಮಾಡಬೇಕು ಅಂತೇವಿ ಅದನ್ನು ನಾವು ಮಾಡೋದು, ಮುಂದಿನವ್ರಿಗೆ ಎಷ್ಟು ಅವಕಾಶ ಇರಬೇಕು, ಅವಕಾಶ ಇರಬೇಕು. ಅವ್ರದ್ದು ಕನಸ ಇರ್ತಾವ, ಅವ್ರದ್ದು ಪ್ರಪಂಚ ಇರ್ತದೆ, ಅವ್ರಿಗೆ ಬೇಕಾದ ರೀತಿಯೊಳಗೆ ಅವರು ಬಾಳಿ ಬದುಕಬೇಕಾಗ್ತದೆ. ಅವರು ಎಂದೂ ನಾವು ಇರಬೇಕಂತ ಮನಸ್ಸಿನಾಗ ಇರೋದಿಲ್ಲ. ಇವರು ಹೋದ್ರೆ ಎಷ್ಟು ಆರಾಮಿರ್ತದೆ ಅನ್ನೋದಲ್ಲೇನು. ಎಲ್ಲರೂ ಹಾಗೆ ಅನ್ನೋದು, ಹೊರಗಲ್ಲ ನಾ ಹೇಳೋದು. ಹೊರಗೆ ಅನ್ಯಾಕೆ ಯಾಕೆ ಹೋಗ್ತಾರೆ, ಎಲ್ಲ ನೀವು ಇರಬೇಕು, ನೀವಿಲ್ಲದೆ ಇದ್ದರೆ ನಮ್ಮದು ಹೆಂಗೆ ನಡೆಯೋದು, ಒಳಗೆ ಹೋದ್ರೆ ಚಲೋ. ನಮ್ಮದು ನಡೆಯವಲ್ದು. ಇದು ದ್ವಂದ್ವ ಜೀವನ. ಇದಕ್ಕೆ ಪಂಚಶಿಖಾಮುನಿ ಆ ಸತ್ಯಗಳು ಅಂತ ಕರೀತಾರೆ. ಇದಕ್ಕೆ ಇವನಿಗೆ ಹೇಳಿದ, ಹೌದಲ್ಲ ಹೇಳಿ, ಇದು ಜೀವನ, ಇದು ಜೀವನ. ಇಂಥ ಜೀವನದಲ್ಲಿ ನಾವೇನು ಮಾಡಬೇಕು ಅಂದರೆ ಅಮೃತತ್ವವನ್ನು ಅನುಭವಿಸಬೇಕು. ಅಮೃತತ್ವವನ್ನು ಅನುಭವಿಸ, ಅದು ನಮ್ಮ ಜೀವನದ ಗುರಿ. ಅಮೃತತ್ವ ಅಂದರೆ ಆನಂದವನ್ನು ಅನುಭವಿಸಬೇಕು. ಇಂಥದ್ರಲ್ಲಿಯೇ ಇದೆಲ್ಲ ಬದಲು ಮಾಡ್ತೇನೆ ಆ ಬಳಿಕ ಅಂತಲ್ಲ, ಇದರಲ್ಲಿಯೇ ಆನಂದವಾಗಿ ಇರೋದು, ಇದರಲ್ಲಿಯೇ ಆನಂದವಾಗಿರೋದು. ಅದೊಂದು ಕಲೆ. ಅದಕ್ಕೆ ಆತ ಹೇಳ್ತಾನ, ಋಷಿ ನೋಡು, ಒಂದು ಮಾಡು. ಏನು ಅಂದರೆ, ಯಾವುದು ಅಮೃತದ ಅದನ್ನು ಎದೆಯೊಳಗೆ ತುಂಬಿಕೋ. ಯಾವುದು ವಿಶಾಲವಾಗಿದೆ, ಅನಂತವಾಗಿದೆ, ಅದು ಅಮೃತವಾಗಿದೆ, ಅದರದ್ದೊಂದಿಷ್ಟು ಭಾವದಲ್ಲಿ ಮೂಡಿರಲಿ. ಈಗ ನಮ್ಮ ಭಾವದಲ್ಲಿ ಅಂಥದ್ದು ಮೂಡಿಲ್ಲ. ಯಾವ ವಸ್ತು ಹೋಗ್ತಾವ ಅವೇ ಭಾವದಾಗ ಮೂಡ್ಯಾವ. ಅದರಿಂದ ನಮ್ಮ ಪ್ರಪಂಚದಲ್ಲಿ ನಮಗೆ ತಾಪ ಅನಿಸ್ತದೆ. ಅದರಾಗ ಸತ್ಯ ಮೂಡಿತ್ತು ಅಂದರೆ ಯಾವುದು ಅಮೃತ, ಯಾವುದು ಸತ್ಯ ಅದ ಅದೇ ಅಮೃತ. ಅಂಥ ಅಮೃತ ವಸ್ತು ನಮ್ಮ ಭಾವದಾಗ ಸ್ವಲ್ಪ ತುಂಬಿಕೊಂಡಿದ್ರೆ ಇದೇನು ಸಾಮಾನ್ಯ ವಸ್ತುಗಳ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ. ಅದಕ್ಕೆ ಅಮೃತ ಭಾವಿಯಾಗಬೇಕು, ಭಾವಾಮೃತ ಇರಬೇಕು. ಭಾವದಲ್ಲಿ ಅಮೃತ ತುಂಬಬೇಕು. ಅಮೃತ ಅಂದರೆ ಕುಡಿಯುವ ಅಮೃತ ಅಲ್ಲ, ಇರುವ ಅಮೃತ. ಯಾವುದು ಅದು? ಯಾವುದು ವಿಶಾಲವಾಗಿದೆ, ಯದ್ದ ಭೂಮ ತದಮೃತಂ. ಯಾವುದು ವಿಶಾಲವಾಗಿದೆ ಅದೇ ಅಮೃತ.
ಅದೇ ಅಮೃತ. ಮನಸ್ಸು ವಿಶಾಲವಾಯಿತು ಅಂದರೆ ಅಮೃತ ತುಂಬಿತು ಅಂತ ಅದರ ಅರ್ಥ. ಒಂದಿಷ್ಟು ನಾವು ಸೂರ್ಯನ ನೋಡಬೇಕು, ಒಂದಿಷ್ಟು ನಕ್ಷತ್ರಗಳನ್ನು ನೋಡಬೇಕು, ಒಂದಿಷ್ಟು ವಿಶಾಲವಾದ ಜಗತ್ತನ್ನು ಮನಸ್ಸಿನಲ್ಲಿ ಇಟ್ಟುಕೋಬೇಕು. ಇದರ ಆಚೆ ಇರುವಂತಹ ಸತ್ಯ ವಸ್ತುವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡಿರಬೇಕು. ಅಷ್ಟ ಆತು ಅಂದರೆ ಭಾವಾಮೃತವಾಗ್ತದೆ. ಅದೇ ಭಕ್ತಿ. ಆವಾಗ ಅದಕ್ಕೆ ಭಕ್ತಿ. ಆವಾಗ ಮನಸ್ಸು ಸಮಾಧಾನವಾಗಿರ್ತದೆ. ಅಮೃತ ಸ್ವರೂಪ. ಚಲೋ ಇಲ್ಲೇನು? ಎಷ್ಟು ಚೆನ್ನಾಗಿ ನಾವು ಸ್ವಲ್ಪ ಅದನ್ನು ತಲೆಯೊಳಗೆ ಹಾಕಿ ಇದು ಇಷ್ಟ ಇರೋದು ಹೋಗೋದು ಹೋಗ್ತದೆ, ಏನು ಉಳಿತದಲ್ಲ ಅದು ನಮ್ಮ ತಲೆಯೊಳಗೆ ನಮ್ಮ ಭಾವದಾಗ ಬಂತು ಅಂದರೆ ಸ್ವಲ್ಪ ಆರಾಮಿರ್ತೇವೆ. ಹೋಗಲಿ ಬಿಡು, ಇದು ಅಮೃತ, ಹಿಂಗೆ ಇರೋದು, ಹೋಗಲಿ ಬಿಡು. ಅವರೇನೋ ಅಂತಾರ ನಮಗೆ, ಅಲ್ಲಿ ಬಿಡು, ಏನಂತಾನ ಅಂತ ಹಿಂಗೆ ಹಾದೇವಿ ಅಂದರೆ ನಾವು ಮಳೆ ಇದ್ರಾಗ ಹೊಳ್ಯಾಗ ಸಿಕ್ಕ ಹಾಕ್ಕೊಂಡೇವಿ ಅಂತ. ಅದರ ಏನು ಬರ್ತಾವಾದ್ರೂ ಕೂಡ ಯುದ್ಧ ಮಾಡಕ್ಕೆ ಹೋಗೋದಿಲ್ಲ, ಪಾರಾಗಿ ಹೋಗೋದಿರ್ತದೆ ಈ ಜಗತ್ತಿನಲ್ಲಿ. ಈ ಸವ್ರು ಹೆಂಗೆ ಮಾಡ್ತಾರೆ, ಏನಾರೇ ಬಂತಂದರೆ ಒಂದು ಇದು ತೇಲಿ ಬರ್ತದೆ, ಒಂದು ಯಾವುದು ತಿಪ್ಪೆ ತೇಲಿ ಬರ್ತದೆ, ಆದರೂ ಕೂಡ ಏನು ಜಗಳ ಮಾಡ್ತಾರೇನು? ಅದು ತೇಲಿ ಬರ್ತಿದ್ರೆ ಆ ದಾರಿ ಬಿಟ್ಟು ಬೇರೆ ಕಡೆಯಿಂದ ಹೋಗೇ ಬಿಡ್ತಾರೆ. ಹಾಗೆ ಈ ಜಗತ್ತಿನಲ್ಲಿ ನಾವು ಬಾಳೋದದ ಅಷ್ಟಷ್ಟು ಕಷ್ಟಗಳನ್ನು ತಪ್ಪಿಸ್ಕೋತ ಈಸ್ಕೋತ ಆ ದಂಡಿ ಸೇರಬೇಕು. ಅಲ್ಲಿಂದ ಅದೇನದಲ್ಲ ಧರ್ಮಶಾಲಾ, ಅವಾಗ ಗೊತ್ತಿರಬೇಕು ಇವರು ನಾ ಹೇಳುವುದ್ರಾಗ ಹೋಗಿರ್ತಾರೆ ಅಂತ ಗೊತ್ತಾಗಿನೇ ಮಲ್ಕೋಬೇಕು. ಅದೇ ಮಲಗುವಾಗ ಏನು ಮಾತಾಡ್ತೇವೆ ಅವರಿಗೆ ಧನ್ಯವಾದ ಹೇಳಿ ಗುಡ್ ನೈಟ್ ಅಂತ ಅವ್ರ ಪರದೇಶದವ್ರು ಹೇಳ್ತಾರೆ. ಅವರು ಗುಡ್ ನೈಟ್ ಅಂತ ಹೇಳ್ತಾರೆ. ಅಂದರೆ ಇದೇ ಗುಡ್, ಮುಂದೆಲ್ಲ ನೈಟ್ ಇದೆ. ಇಲ್ಲೇನು ನಾವು ಭಾರತೀಯರು ಪ್ರಾರ್ಥನಾ ಮಾಡಿ ಮಲ್ಕೋತೀವಿ, ಭಗವಂತನೇ ನೀನು ಒಂದು ದಿವಸ ನಮಗೆ ಇರಲಿಕ್ಕೆ ಕೊಟ್ಟಿಯಲ್ಲ, ನಿನಗೆ ಧನ್ಯವಾದ ಅಂತ ಹೇಳಿ ಮಲ್ಕೋತೀವಿ. ಇದು ಪದ್ಧತಿಗಳಿವು. ಹಾಗೆ ಧರ್ಮಶಾಲೆಯಲ್ಲಿ ಹೇಗೆ ನಾವು ಕೂಡಿರ್ತೇವೆ ಹಾಗೆ ನಾವೆಲ್ಲ ಕೂಡಿರ್ತೇವೆ. ಮಸ್ತಾಗಿ ಇರೋದು. ತಾಯಿ, ತಂದೆ, ಗುರು, ಹಿರಿಯರು, ಬಂಧು ಬಾಂಧವರು, ಸಹೋದರ ಸಹೋದರಿ ಎಲ್ಲ ಸುಮ್ಮನೆ ಚೆಂದಾಗಿ ಮಾತಾಡ್ಕೊಂಡಿರೋದು. ಸುಮ್ಮನೆ ಜಗಳ ಮಾಡ್ಕೋತ ಎಲ್ಲಿ ಹೋಗೋದು? ಹೇಗೆ? ಯಾವ ಜಗಳಗಳ ಮುಗಿದಾವ? ಸುಪ್ರೀಂ ಕೋರ್ಟ್ದಾಗ ತುಂಬಿಬಿಟ್ಟಾವ. ಅವ್ರವೇ ಜಗಳ, ನಿಮ್ಮದು ಹೋಗಲಿ, ಅವ್ರದ್ದು ನಡೆದಿರುತ್ತೆ. ಈಗೆಲ್ಲ ಒಬ್ಬರನ್ನ ತಂದು ಅವ್ರನ್ನ ಹಾಕಬೇಕಂತ ಮಾಡ್ಯಾರ, ಅವರು ಹೊರಗಿರ್ತೀನಿ ಅಂತ ಅವ್ರು ಹೊರಟಾರ. ಹಿಂಗೆ ನಡೆಯೋ ಜಗತ್ತಂದ್ರೆ ಭಾಳ ಮಜಾ ಅದ. ಎಂಥದ್ರಾಗ ಅವ್ರು ಹಿಂಗ್ಯಾಕ ಇವ್ರು ಹಿಂಗ್ಯಾಕ ಅನ್ನಂಗಿಲ್ಲ. ಅವ್ರ ಹಂಗೆ ನಾವು ಮಾತ್ರ ಚೆನ್ನಾಗಿ ಮಾಡ್ಕೋತ ಹೋಗೋದು. ನಕ್ಕು ನಗಿಸ್ತಾ ಹೋಗಬೇಕು ಜೀವನ. ಅದನ್ನು ಬಹಳ ಸಮಸ್ಯಾತ್ಮಕ ಮಾಡಿಕೊಳ್ಳಬಾರದು. ಇದು ಯಾರ್ದಿದು? ಪಂಚಶಿಖಾಮುನಿ. ಚಲೋ ಇಲ್ಲ? 3 ನೆನಪುಳಿತಾವಲ್ಲ. ಏನು? ಮೊದಲನೇದ್ದು ಯಾವುದು? ಹೊಳೆ ಈಸ್ದಂಗೆ. ಇದು ಹೊಳೆಯಾಗ ಇರೋದೇ ಅಲ್ಲ. ಅವ್ರ್ಯಾಕೆ ಬಂದರು ನಡುವ, ಇವ್ರ್ಯಾಕೆ ಬಂದರು, ಅವ್ರು ಹಂಗೆ ಮಾಡಿದರು. ಜಗತ್ತು ಹಂಗೆ ಆಗುವುದೇ, ಅದಷ್ಟಾಗುವುದು. ಎರಡನೇದ್ದು ಧರ್ಮಶಾಲಾ. ಮನೆಗೆ ಹೋಗಿ ಇಂದು ಮನ್ಯಾಗ ಆರಾಮಾಗಿ ಮಾತಾಡ್ರಿ. ಯಾಕಂದ್ರೆ ಯಾವಾಗ ಯಾರು ಎಲ್ಲಿ ಹೋಗ್ತಾರ ಗೊತ್ತಿಲ್ಲ. ಧರ್ಮಶಾಲಾ ಇರೋ ತಕ ಮಸ್ತಾಗಿ ಮಾತಾಡಿ ಏನು ಕಾಯಂ ಇರ್ತೇವೆ. ನೀವು ಎಷ್ಟು
ಬಂಧನ ಮಾಡಿದರು ಲಗ್ನದಾಗ ಮಾಡೋದಲ್ಲ, ಬಂಧನ ಅಂತ ಮಾಡ್ತಾರೆ. ಅರಿವಿಗೆ ಅರಿವಿ ಕಟ್ತಾರೆ. ಮುಂದೆ ಹೋಗಿ ಅರಿವಿ ತೆಗೆದು ಒಗಿತಾರೆ, ಅದು ಕಟ್ಟಿದ್ದಲ್ಲಿ ಬಿದ್ದಿರ್ತದೆ. ಅವೆಲ್ಲ ಭದ್ರ ಆಗೋದಿಲ್ಲ. ಅದು ಧರ್ಮಶಾಲಾ ಇದ್ದಂಗೆ ಜೀವನ. ಮೂರನೇದ್ದು ಮೇಘ. ಏನು ತುಂಬಿಕೊಂಡೇವಿ ಅದು ಖಾಲಿ ಆಗ್ತದೆ ಅನ್ನೋದು ಗೊತ್ತಿದ್ದು ಬದುಕೋದದ, ಇರೋದರಾಗ ಮಸ್ತಾಗಿರೋದದ. ಈ ಮೂರು ಸಂಗತಿಗಳನ್ನು ನಾವು ಅನುಸರಿಸಿದರೆ ಸ್ವಲ್ಪ ಆರಾಮಾಗಿರ್ತೀವಿ ಜೀವನದಾಗ. ಅದಕ್ಕಾಗಿ ಭಾವಾಮೃತ, ಭಾವದಲ್ಲಿ ಇಂಥ ತತ್ವಗಳನ್ನು ತುಂಬಿಕೊಂಡಿರಬೇಕು. ಯಾವುದು ಶಾಶ್ವತ ಇಲ್ಲ ಅದು ಗೊತ್ತಿರಬೇಕು. ಶಾಶ್ವತ ಯಾವುದದ ಅದರ ಭಾವ ಮನಸ್ಸಿನಲ್ಲಿ ಭಾವದಲ್ಲಿ ಅದು ಇರಬೇಕು. ಹೀಗೆ ಆಯಿತು ಅಂದರೆ ಮನುಷ್ಯ ಏನಾಗ್ತಾನ? ಭಕ್ತನಾಗ್ತಾನ. ಇವನಿಗೆ ಭಕ್ತ. ಭಜನಾತ್ ಭಕ್ತ. ಭಜನ ಅಂದರೆ ಯಾವಾಗಲೂ ಒಳ್ಳೆಯದನ್ನು ಚಿಂತಿಸೋದು, ಯಾವಾಗಲೂ ಸತ್ಯದ ಭಾವ ಮನಸ್ಸಿನಲ್ಲಿ ಇರೋದು. ಅಂಥದ್ದು ಭಾವಾಮೃತ, ಅಮೃತ. ಇಂಥ ಭಾವಾಮೃತವನ್ನು ನಾವು ಆಸ್ವಾದನ ಮಾಡೋದು, ಕುಡಿಯೋ. ಇಂಥ ತತ್ವದ ರಸವನ್ನು ಅನುಭವಿಸೋದು ಭಾವಾಮೃತ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.